ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಬೆಳಗಿನ ಟಿಫನ್ಗೆ ಚಪಾತಿ ಮಾಡ್ಕೊಂಡಿದ್ವಿ. ಚಪಾತಿ ಕೂಡ ತಿಂದ್ಬಿಟ್ಟು ಯಶುನ ಆಟ ಆಡ್ಸೋಣ ಅಂತೇಳಿ ಸ್ವಲ್ಪ ಹೊತ್ತು ಕೂರಿಸಿದ್ದೀನಿ. ಅವಳು ಕೂಡ ಆಟ ಆಡ್ತಿದ್ದಾಳೆ. ಗಿಣಿ ಇನ್ನು ಯಶುಗೆ ನೈಟೇ ಸ್ವಲ್ಪ ಉದ್ದಿನ ಬೇಳೆ ಮತ್ತು ಅಕ್ಕಿನ ನೆನೆಸಿಟ್ಟಿದೆ. ಅವಳಿಗೆ ಚಿಕ್ಕ ಚಿಕ್ಕದಾಗಿ ದೋಸೆ ಮಾಡಿ ತಿನ್ಸೋಣ ಅಂತ ಹೇಳ್ಬಿಟ್ಟು ದೋಸೆನ ತುಂಬ ಇಷ್ಟಪಟ್ಕೊಂಡು ತಿಂತಾಳೆ. ಹಂಗಾಗಿ ಇನ್ನು ಚಿಕನ್ ಸಾಂಬಾರು ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಯಶುಗೆ ಮುಡಿ ಕೊಡಿಸಿದ್ವಲ್ಲ, ಹಂಗಾಗಿ ಚಿಕನ್ನು ತಿನ್ಸೋದು ಅವಳಿಗೆ ಅಭ್ಯಾಸ ಮಾಡಿಸೋಣ ಇವಾಗಿಂದ ಅಂತ ಹೇಳ್ಬಿಟ್ಟು. ನಮ್ಮ ಕಡೆ 9 ತಿಂಗಳು ಮುಡಿ ಕೊಡ್ಸೋವರೆಗೂ ಮಕ್ಳುಗಳಿಗೆ ಚಿಕನ್ನು ಏನೂ ತಿನ್ಸೋದಿಲ್ಲ, ನಾನ್ ವೆಜ್ ಏನು ಕೊಡೋದೇ ಇಲ್ಲ. ಹಂಗಾಗಿ ಇವಾಗ ಮುಡಿಯೆಲ್ಲ ಕೊಡ್ಸಾಗಿದೆಯಲ್ವಾ, ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡೋಣ ಇವಾಗಿನಿಂದನೇ ಅಂತ ಅಂದ್ಕೊಂಡು ಕೊಡ್ತೀನಿ. ಅಪ್ಪು ತಿನ್ನಲ್ಲ ಇಲ್ಲಡು ಚಿನ್ನ, ಏನ್ ಮಾಡ್ತಾರೆ ನೀನ್ ಇಲ್ಲಿ ಹೆಣ್ಣ ಹತ್ರ ಕುತ್ಕೊಂಡು? ಇಲ್ಲಿ ಶಿಮ ಅಪ್ಪು, ಏ ಬಂಗಾರಿ, ಏನವದು? ಹಲಸಿನ ಹಣ್ಣು ತಿಂತಿ ನೀನು? ತಿಂತಿ? ತಿನ್ನಲ್ಲ? ಏನದು? ಬಾ. ಇನ್ನು ಯಶುಗೆ ಮುಡಿ ಕೊಡಿಸ್ಲಿಕ್ಕೆ ಹೋಗಿದ್ವಲ್ಲ, ಹಂಗಾಗಿ ಸ್ವಲ್ಪ ಊರಿಗೂ ಹೋಗಿದ್ವಿ, ನಮ್ಮ ಅಪ್ಪ ಅವ್ರ ಊರಿಗೆ. ಅಲ್ಲಿ ಹಲಸಿನ ಹಣ್ಣು ಕೂಡ ಹಣ್ಣಾಗಿತ್ತು ಅಂತೇಳಿ ಒಂದು 5-6 ಕಿತ್ಕೊಂಡು ಬಂದಿದ್ದೀವಿ. ಅದನ್ನು ತೊಗೊಂಬಂದು ಇಟ್ಟಿದ್ದೀವಿ. ಇವಾಗ ಸ್ವಲ್ಪ ಹಣ್ಣಾಗಲಿ ಮನೇಲಿ ಅಂತ ಹೇಳ್ಬಿಟ್ಟು ಯಶೋದ್ ಇಟ್ಕೊಂಡು ಆಟ ಆಡ್ತಿದ್ದಾಳೆ. ಕೋಳಿ ಬಿಂಡೆದು, ಆನು ಬಿಂಡೆದು, ಬೂತಿನ ಬೂತ ಬೂವ ಹಂಗೆ ಆರು ಬಿಂಡೆದು, ತೊಂಬಿಟ್ಟು ಬುಂಡೆ ಬುಂಡೆ ನಿನ್ಗೆ ಮಾಡ್ಸಿದ್ರು ಯಾರಪ್ಪ? ಮಾಮ. ಅಪ್ಪು ಅಪ್ಪುಚಿನ ಬುಂಡೆ ಮಾಡ್ಸಿದ್ರು ನಿಂಗೆ? ಬುಂಡೆ ಮಾಡ್ಸಿದ್ರು? ಖಾರ ಬೂವ ಖಾರ ಆಯ್ತಾ? ಬಾ ಹತ್ರಕ್ ಬಾ. ಹಂಗೆ ನನ್ ಬಂಗಾರಿ, ನಿನ್ನ ಬಂಗಾರಿ ಮುದ್ದು ನಿನ್ನ. ಖಾರ ಹಂಗಾರ ಆಯ್ತು ನಿಂಗೆ? ಒಪ್ಪ ಒಪ್ಪ, ಹೆಂಗ್ ಖಾರ ಆಯ್ತಪ್ಪ? ಖಾರ ಹೆಂಗಾಯ್ತು? ಖಾರ ಯಾರಪ್ಪ ಮೆಣಸಿಕಾಯಿ ಹಾಕಿರೋದು ಸಾಂಬಾರ್ಗೆ? ಅಷ್ಟೊಂದು ಖಾರ ಆಗ್ಬಿಡ್ತು. ಅಪ್ಪ ಖಾರ ಆಯ್ತು ನಿಂಗೆ. ಇನ್ನು 10 ರೂಪಾಯಿಗೆ ನಾಟಿ ಕೊತ್ತಂಬರಿ ಸೊಪ್ಪು ಅಂತೇಳಿ ಕೊಟ್ಟರು. ಚಿಕನ್ ತೊಗೊಂಬರಕ್ಕೆ ಹೋಗಿದ್ದಾಗ ಎಷ್ಟೊಂದು ಕೊಟ್ಟಿದ್ದಾರೆ ಅಂತ ನೋಡ್ಬೋದು. ಒಂದೊಂದು ಟೈಮು ಕೊತ್ತಂಬರಿ ಸೊಪ್ಪಿಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ಇನ್ನು ಶಿವು ಕೆಲಸದಲ್ಲಿದ್ದರು, ಹಂಗಾಗಿ ನೀವೇ ಹೋಗಿ ತೊಗೊಂಬನ್ನಿ ಅಂತ ಹೇಳಿದರು. ಗಗನು ನಾನು ಹೋಗಿ ಚಿಕನ್ ತೊಗೊಂಡು ಬಂದಿದ್ದೀವಿ. ಯಸುಗೆ ಇವತ್ತು ಫಸ್ಟ್ ಟೈಮು ಚಿಕನ್ ತಿನ್ಸೋಣ ಅಂತ ಹೇಳ್ಬಿಟ್ಟು 2 ಲೆಗ್ ಪೀಸ್ ಕೂಡ ಹಾಕ್ಸ್ಕೊಂಬಂದಿದ್ದೀನಿ. ಗಗನ್ಗೊಂದು ಯಶುಗೊಂದು ಅಂತ ಹೇಳ್ಬಿಟ್ಟು. ಇನ್ಮೇಲೆ ಇಷ್ಟು ದಿನ ಗಗನ್ಗೆ ಕೊಡ್ತಾಯಿದ್ವಿ ಲೆಗ್ ಪೀಸ್ನ, ಇವಾಗ ಯಶುಗೂ ತಿನ್ಸೋಣ ಅಂತ ಹೇಳಿ ಶುರು ಮಾಡ್ತಾಯಿದ್ದೀನಿ. ನೋಡಬೇಕು ತಿಂತಾಳೋ ಏನೋ ಗೊತ್ತಿಲ್ಲ. ಇನ್ನು ನೈಟು ಅಕ್ಕಿ ಕೂಡ ನೆನೆಸಿಟ್ಕೊಂಡಿದ್ನಲ್ಲ, ಹಂಗಾಗಿ ಅದನ್ನು ಕೂಡ ರುಬ್ಬಿಡ್ತಾ ಇದ್ದೀನಿ, ಬೆಳಗ್ಗೆ ಟಿಫನ್ಗಾಗುತ್ತೆ ಅಂತ ಹೇಳ್ಬಿಟ್ಟು. ಸಾಮಾನ್ಯವಾಗಿ ನಮ್ಮನೆ ಚಿಕನ್ ಸಾಂಬಾರು ಮಾಡ್ತೀವಿ ಅಂತ ಅಂದರೆ ಇಡ್ಲಿ ಇಲ್ಲ ದೋಸೆ ಇರಲೇಬೇಕು. ಹಂಗಾಗಿ ಇನ್ನು ಈ ಕಬಾಬ್ ಕಲ್ಸೋಕ್ಕೆ ನಾವು ಮಸಾಲೆ ಏನು ಜಾಸ್ತಿ ಹಾಕಿಲ್ಲ, ಯಶುಗೆ ಕೊಡೋದ್ರಿಂದ ಸ್ವಲ್ಪ ಹಾಕಿದ್ದೀನಿ. ಖಾರನೂ ಸತ ಕಡಿಮೆ ಹಾಕಿದ್ದೀನಿ. ನೋಡಬೇಕು ಅವಳು ತಿಂತಾಳೋ ಏನೋ ಗೊತ್ತಿಲ್ಲ. ಫಸ್ಟೇ 2 ಲೆಗ್ ಪೀಸು ಬೇಯಿಸ್ಕೊಂಬಿಡೋಣ, ಯಶುಗೆ ಕೊಡೋಣ, ನೋಡೋಣ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತೇಳಿ ಫಸ್ಟು 2 ಲೆಗ್ ಪೀಸ್ನ ಬೇಯಿಸ್ಕೊತಾ ಇದ್ದೀನಿ. ನಮಗೆಲ್ಲ ಆಮೇಲೆ ಮಾಡ್ಕೊಂಡ್ರಾಗುತ್ತೆ ಅಂತ ಹೇಳ್ಬಿಟ್ಟು. ಒಂದು ಮೊಟ್ಟೆನೂ ಕೂಡ ಬೇಯಿಸಿಟ್ಟಿದ್ದೀನಿ. ಅವಳು ಮೊಟ್ಟೆ ಫಸ್ಟ್ ತಿಂತಾಳ ಇಲ್ಲ ಲೆಗ್ ಪೀಸ್ ಫಸ್ಟ್ ತಿಂತಾಳ ಅಂತೇಳಿ ನೋಡಬೇಕು. ಅವಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಂಡು ಫಸ್ಟು ನಾನ್ ವೆಜ್ಜು ಶುರು ಮಾಡಲಿ ಅಂತ ಹೇಳಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಶು ಇಷ್ಟು ದಿನ ಲಿಕ್ವಿಡ್ ಐಟಮ್ ಥರ ಅವಳು ಸರಿಯಾಗಲಿ ನೀರಾಗಲಿ ಜ್ಯೂಸ್ ಆಗಲಿ ತೊಗೋತಾ ಇದ್ಲು. ಈ ಥರ ಗಟ್ಟಿ ಪದಾರ್ಥ ಅವಳು ಯಾವತ್ತೂ ತಿಂದಿಲ್ಲ. ಸ್ವಲ್ಪ ಚಪಾತಿ ದೋಸೆ ಈ ಥರದ್ದು ಚೂರು ಚೂರು ಕೊಡ್ತಾ ಇದ್ವಿ. ಅವಳಿಗೆ ಚಿಕನ್ ಎಲ್ಲ ಕಟ್ ಮಾಡಿಕೊಂಡು ತಿನ್ನಲಿಕ್ಕೆ ಬರೋದಿಲ್ಲ. ಇನ್ನೂ 2 ಹಲ್ಲು ಅವಳಿಗೆ ಬಂದಿರೋದು. ಜಸ್ಟ್ ಬಾಯಲ್ಲಿ ಇಕ್ಕೊಂಡು ಅದನ್ನು ಜಬ್ಬಿ ಆ ಥರ ಏನಾದರೂ ಮಾಡ್ತಾಳೇನೋ ಅಂತೇಳಿ ಆಸೆ ಪಟ್ಕೊಂಡು ಮಾಡ್ತಾಯಿದ್ದೀನಿ. ನೋಡಬೇಕು ಅವಳು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತೇಳಿ ನಿಮಗೂ ತೋರಿಸ್ತೀನಿ. ಇನ್ನು ಮನೇಲಿ ನಾವೇನಾದರೂ ಚಿಕನ್ ತಿನ್ನಬೇಕಾದ್ರೆ ಕಬಾಬ್ ತಿನ್ನಬೇಕಾದ್ರೆ ನನಗೂ ತಿನ್ನಿಸು ಅಂತೇಳಿ ತುಂಬಾ ಹಠ ಮಾಡೋಳು. ನಾವು ಅವಳಿಗೆ 9 ತಿಂಗಳಾಗೋವರೆಗೂ ತಿನ್ಸೋದು ಬೇಡ ಅಂತೇಳಿ ತಿನ್ನಿಸಿರ್ಲಿಲ್ಲ.
ಇವಾಗ ಕಬಾಬ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ, ಇನ್ನು ಮೊಟ್ಟೆ ಕೂಡ ಬಿಡಿಸಿಟ್ಕೊಂಡಿದ್ದೀನಿ. ಇವಾಗ ಯಶುಗೆ ಕೊಡೋಣ ಅಂತ ಹೇಳಿ ತೊಗೊಂಡೋಗ್ತಾ ಇದ್ದೀನಿ. ಇನ್ನು ನೋಡ್ತಾ ಇರ್ಬೋದು, ಅವಳು ಫಸ್ಟು ಮೊಟ್ಟೆನೇ ಮುಟ್ಟಿದ್ಲು. ಅಂದರೆ ಅವಳಿಗೆ ಅದೇನು ವೈಟಿಗಿದೆಯಲ್ಲ, ಏನಿದು ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲನೂ ಕಿವುಚಿ ಬಿಸಾಕ್ಬಿಟ್ಲು. ಅವಳಿಗೆ ಅದು ತಿನ್ನೋದು ಅಂತ ಹೇಳಿ ಅಷ್ಟಾಗಿ ಗೊತ್ತಾಗೋದಿಲ್ಲ. ಇನ್ನು ಲೆಗ್ ಪೀಸ್ ನೋಡಿ ತುಂಬಾ ಭಯ ಪಟ್ಕೋತಿದ್ದಾಳೆ. ಅದೇನು ಅಂತ ಅವಳಿಗೆ ಒಂಥರ ಗಾಬರಿ ಥರ ಅನಿಸ್ಬಿಟ್ಟಿದೆ. ಏನು ಇಷ್ಟಪ್ಪ ಇದೆಯಲ್ಲ, ಹಿಂಗೆ ತಟ್ಟೆಲಿ ತಂದು ಇಟ್ಬಿಟ್ಟವ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಕೈಗೆ ಕೊಡೋಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ. ಅವಳು ತೆಗ್ದು ಬಿಸಾಕ್ತಾ ಇದ್ದಾಳೆ, ಬೇಡ ಬೇಡ ಅಂತ ಹೇಳ್ಬಿಟ್ಟು. ಅದನ್ನ ನೋಡಿ ತುಂಬಾ ಭಯ ಪಟ್ಕೊಂಡ್ಲು ಅಂತಲೇ ಹೇಳ್ಬೋದು ಫಸ್ಟ್ ಟೈಮು. ಮತ್ತು ಇನ್ನೊಂದು ಏನಂದರೆ, ಅವರು ಲೆಗ್ ಪೀಸ್ನ ತುಂಬ ದೊಡ್ಡದಾಗಿ ಕಟ್ ಮಾಡಿಬಿಟ್ಟಿದ್ರು. ಅದು ಅವಳಿಗೆ ಕೈ ತುಂಬ ಚಿಕ್ಕದಲ್ವ, ಅವಳಿಗೆ ಇಟ್ಕೊಳ್ಳೋಕ್ಕೆ ಅದು ಶಕ್ತಿ ಸಾಲ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು. ಏನಿದು ಇಷ್ಟು ಭಾರವಾಗಿದೆಯಲ್ಲ ಅಂತೇಳಿ ಅವಳು ಕೈಲಿ ಇಟ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ನಾನು ತುಂಬಾ ಟ್ರೈ ಮಾಡಿದೆ, ಒಂದು ಹಾಫ್ ಆನ್ ಅವರ್ ತುಂಬಾ ಟ್ರೈ ಮಾಡಿದೆ ಅಂತಲೇ ಹೇಳ್ಬೋದು ಅವಳಿಗೆ ತಿನ್ನಿಸ್ಲಿಕ್ಕೆ. ಅವಳು ಏನು ಮಾಡಿದ್ರು ಬೇಡ ಬೇಡ ಅಂತೇಳಿ ಬಿಸಾಕಿದ್ಲು. ಇನ್ನು ಅಮ್ಮ ಹೇಳಿದ್ರು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಬಾಯಲ್ಲಿಡು, ತಿಂತಾಳೆ ಅವಳು, ಇಷ್ಟು ದಪ್ಪ ಕೊಟ್ಟರೆ ಇಟ್ಕೊಂಡು ತಿನ್ನಲ್ಲ ಅಂತ ಹೇಳ್ಬಿಟ್ಟು. ನಾನು ಸ್ವಲ್ಪ ಕಟ್ ಮಾಡಿಬಿಟ್ಟು ಬಾಯಲ್ಲಿ ಇಡ್ತಾಯಿದ್ದೀನಿ. ಆವಾಗ ತಿಂತಿದ್ದಾಳೆ ಅವಳು. ನೋಡ್ತಾ ಇರ್ಬೋದು, ಪೂರ್ತಿ ಲೆಗ್ ಪೀಸ್ನೇ ಕೊಟ್ಟರೆ ತಿನ್ನಲಿಲ್ಲ, ಬಿಸಾಕ್ಬಿಟ್ಲು. ಸ್ವಲ್ಪ ಬಾಯಲ್ಲಿಟ್ಟು ಟೇಸ್ಟ್ ಮಾಡಿದ್ಮೇಲೆ ಇವಾಗ ನಿಧಾನಕ್ಕೆ ತೊಗೋತಿದ್ದಾಳೆ. ನಿಧಾನಕ್ಕೆ ತೊಗೊಂಡು ಅವಳೇ ಮುಟ್ಟಿ ಕಟ್ ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ಅದು ಅವಳಿಗೆ ಬರ್ತಾ ಇಲ್ಲ ಕಟ್ ಮಾಡ್ಕೊಳ್ಳೋಕ್ಕೆ, ಎಷ್ಟೋ ಟ್ರೈ ಮಾಡಿದ್ರು ಬರಲಿಲ್ಲ. ಹಂಗಾಗಿ ಇವಾಗ ನಿಧಾನಕ್ಕೆ ಮುಟ್ಟಿ ಅದನ್ನು ನೋಡ್ತಿದ್ದಾಳೆ, ಇದು ತಿನ್ನೋದು ಅಂತ ಹೇಳ್ಬಿಟ್ಟು. ನಾನು ಇನ್ನು ಮೊಟ್ಟೆ ಕೂಡ ಸ್ವಲ್ಪ ತಿನ್ನಿಸ್ದೆ ಅವಳಿಗೆ. ಮೊಟ್ಟೆ ಕೂಡ ಚೆನ್ನಾಗಿ ತಿಂತಾಳೆ. ಇನ್ನು ಚಿಕನು ಅಷ್ಟಾಗಿ ತಿಂದಿಲ್ಲ, ಸ್ವಲ್ಪ ಬಾಯಲ್ಲಿ ಹಾಕಿ ಅವಳಿಗೆ ತಿನ್ನಿಸಿದ್ವಿ ಅಷ್ಟೇ. ಇನ್ನು ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಯಶುನು ಕೂಡ ಆಟ ಆಡ್ಸೋಣ ಅಂತ ಹೇಳಿ ಆಟ ಆಡಿಸ್ತಾ ಇದ್ದೀವಿ. ಇನ್ನು ಶಿವು ಕೆಲಸದಲ್ಲಿದ್ದರು, ಹಂಗಾಗಿ ಅವರು ಬರಲಿಲ್ಲ. ಗಗನು, ಅಮ್ಮ, ನಾನು, ಯಶು ಇಷ್ಟೇ ಜನ ಕೂತ್ಕೊಂಡು ಊಟ ಕೂಡ ಮುಗಿಸ್ಕೊಂಡ್ವಿ. ಇನ್ನು ಊಟ ಆದಮೇಲೆ ನಮ್ಮನೆ ನಾನ್ ವೆಜ್ಜು ತಿಂದಮೇಲೆ ಎಲೆ ತಿಂತೀವಿ. ಅಮ್ಮ ನಾನು ಇಬ್ಬರು ಎಲೆ ಕೂಡ ತಿಂದ್ವಿ. ಇನ್ನು ಶಿವಿಗೆ ತುಂಬಾ ಕನಸಿತ್ತು, ಮಗಳಿಗೆ ಮುಡಿ ಕೊಡಿಸಿದ್ಮೇಲೆ ಲೆಗ್ ಪೀಸ್ ತಂದು ನಾನೇ ತಿನ್ನಿಸ್ಬೇಕು ಅವಳಿಗೆ ಅಂತ ಹೇಳ್ಬಿಟ್ಟು. ಹಂಗಾಗಿ ಹೋಟ್ಲಲ್ಲಾದರೂ ತೊಗೊಂಬಂದು ತಿನ್ನಿಸ್ತೀನಿ, ಮನೇಲಿ ಮಾಡೋವ್ರಿಗೂ ನಾನು ಕಾಯಲ್ಲ ಅಂತ ಹೇಳಿ ತುಂಬಾ ಆಸೆ ಪಡ್ತಾಯಿದ್ರು. ಅವ್ರಿಗೆ ಒಂದು ಡ್ಯೂಟಿ ಬಂದಿದ್ದರಿಂದ ಅದಕ್ಕೆ ಹೋಗಲೇಬೇಕಾಗಿತ್ತು. ಹಂಗಾಗಿ ಹೋದರು. ನಾನು ಹೋಟ್ಲಲ್ಲೆಲ್ಲ ತಂದು ತಿನ್ನಿಸೋದು ಬೇಡ, ತುಂಬಾ ಮಸಾಲೆ ಎಲ್ಲ ಹಾಕ್ಬಿಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಮನೇಲೇ ಮಾಡಿದ್ದೀನಿ. ಖಾರನೂ ಸ್ವಲ್ಪ ಕಡಿಮೆ ಹಾಕಿದ್ರಿಂದ ಯಶು ಸ್ವಲ್ಪ ಇಷ್ಟಪಟ್ಕೊಂಡು ತಿಂದ್ಲು ಅಂತಲೇ ಹೇಳ್ಬೋದು. ಅಂದರೆ ಅವಳು ಇನ್ನೂ ಚಿಕ್ಕವಳಲ್ವ, ಸ್ವಲ್ಪ ಕಟ್ ಮಾಡಿ ಕೊಟ್ವಿ, ಹಂಗಾಗಿ ತಿಂದಳು. ಅವಳಿಗಿನ್ನೂ ಪೂರ್ತಿ ಎಲ್ಲ ತೊಗೊಂಡು ತಿನ್ನಲಿಕ್ಕೆ ಬರೋದಿಲ್ಲ, ಹಂಗಾಗಿ ಸ್ವಲ್ಪ ತಿಂದಳು ಅಂತಲೇ ಹೇಳ್ಬೋದು. ಇನ್ನು ಒಂದು ಪ್ಲೇಟ್ಗೂ ಕೂಡ ಚಿಕ್ಕದಾಗೆ ಕಟ್ ಮಾಡಿಬಿಟ್ಟು ಸ್ವಲ್ಪ ಬೋನ್ಲೆಸ್ಸು ಚಿಕನ್ ಹಾಕಿದ್ದೀನಿ ಯಶುಗೆ. ಅದನ್ನು ಅವಳೇ ಕೈಯಲ್ಲಿ ಎತ್ಕೊಂಡು ತಿನ್ನಲಿ, ಟ್ರೈ ಮಾಡಲಿ ಅಂತ ಹೇಳ್ಬಿಟ್ಟು. ನಾವಾಗ ತಿನ್ಸೋಕೆ ಹೋದರೆ ಅಷ್ಟು ತಿನ್ನೋದಿಲ್ಲ ಅವಳು, ಅವಳೇ ತೊಗೊಂಡು ತಿಂತಾಳೆ ಸುಮಾರಾಗೆ. ಹಂಗಾಗಿ ಅದಕ್ಕೆ ಈ ಥರ ತಟ್ಟೆಲಿ ಕಟ್ ಮಾಡಿ ಹಾಕಿದ್ದೀನಿ. ಇನ್ನು ನಾಳೆ ಊರಿಗೆ ಬೇರೆ ಹೋಗಬೇಕು, ಅಮಾವಾಸ್ಯೆ ಇರೋದ್ರಿಂದ ನಮ್ಮ ಅಪ್ಪಂಗೆ ಎಡೆ ಕೂಡ ಇಡ್ತೀವಿ ಊರಲ್ಲಿ. ಇನ್ನು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದಾರೆ. ಇನ್ನು ಊರಿಂದ ಬಂದೇನೆ ಚಿಕನ್ ಮಾಡಿ ಯಶುಗೆ ತಿನ್ಸೋಣ ಅಂತ ಅಮ್ಮ ಹೇಳ್ತಾಯಿದ್ರು. ನಾನು ಬೇಡ, ಇವತ್ತೇ ತಿನ್ನಿಸ್ಬಿಟ್ಟೋಣ ಅಂತೇಳಿ ಮಾಡಿದ್ದು. ಇನ್ನು ನಾಳೆ ಊರಲ್ಲಿ ಕೂಡ ಖಾರಬ್ಬ ಇದೆ ಅಂತೇಳಿ ನಮ್ಮ ಅತ್ತೆ ಮಾವ ಫೋನ್ ಮಾಡಿದರು, ಊರಿಗೆ ಬನ್ನಿ ಅಂತ ಹೇಳ್ಬಿಟ್ಟು. ಶಿವಿಗೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ನೀನೇ ಅಮ್ಮನ ಜೊತೆ ಹೋಗು, ಹಂಗೆ ಅಪ್ಪಂಗೆ ಎಡೆನೂ ಇಟ್ಟಂಗಾಗುತ್ತೆ, ಊರಲ್ಲಿ ಖಾರಬ್ಬನೂ ಸಹಿತ ಮುಗಿಸ್ಕೊಂಡಂಗಾಗುತ್ತೆ ಅಂತ ಹೇಳಿದ್ರು. ಹಂಗಾಗಿ ಅಮ್ಮ ನಾನು ಹೊರಡೋಣ ಅಂತೇಳಿ ಹೊರಡ್ತಾಯಿದ್ದೀವಿ. ಇನ್ನು ನನ್ನ ತಮ್ಮಂಗೂ ಕೂಡ ಫೋನ್ ಮಾಡಿದ್ದೆ, ಅವನು ನಾನು ಬರೋಕ್ಕಾಗೋದಿಲ್ಲ, ಶ್ರುತಿನ ಕರ್ಕೊಂಡೋಗು ಅಂತ ಹೇಳ್ದ. ನನ್ನ ತಮ್ಮನ ವೈಫ್ನ ಕಳಿಸ್ತಿದ್ದಾನೆ ನಮ್ಮ ಜೊತೆ. ಹಂಗಾಗಿ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಳಕ್ಕಾಗೋದಿಲ್ಲ, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಇವಾಗ ನೈಟೇ ಸ್ವಲ್ಪ ಎಲ್ಲ ಕೆಲಸ ಮುಗಿಸೋಣ ಅಂತೇಳಿ ಮಾಡ್ತಾವ್ರೆ. ಇನ್ನು ನಮ್ಮ ಮನೇಲಿ ಸಾಮಾನ್ಯವಾಗಿ ದೇವ್ರದ್ದು ಪೂಜೆ ಪಾತ್ರೆ ಎಲ್ಲ ಅಮಾವಾಸ್ಯೆ ದಿನ ತೊಳೆಯೋದಿಲ್ಲ, ಒಂದಿನ ಹಿಂದೆನೇ ತೊಳ್ಕೊಂಬಿಡ್ತೀವಿ. ಇನ್ನು ಅಮ್ಮ ಕೂಡ ಚಿಕನ್ ಸಾಂಬಾರು ಊಟ ಮಾಡಿದ್ರಲ್ವ, ಹಂಗಾಗಿ ಸ್ನಾನ ಮಾಡಿಕೊಂಡು ಅದನ್ನು ಕೂಡ ಕ್ಲೀನ್ ಮಾಡಿ ಇಡ್ತಾವ್ರೆ. ಇನ್ನು ಶಿವು ನೈಟು ಬರೋದಿಲ್ಲ, ಟೈಮ್ ಆಗುತ್ತೆ ಅಂತ ಹೇಳಿದ್ರು, ಹಂಗಾಗಿ ಸಾಂಬಾರನ್ನು ಕೂಡ ಬಿಸಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡೋಣ, ಇನ್ನು ಶಿವು ಬಂದು ಬಿಸಿ ಮಾಡಿಕೊಂಡು ಊಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಬೇಯಿಸಿಡ್ತಾ ಇದ್ದೀನಿ. ಇನ್ನು ಅವ್ರು ಬರಲಿಕ್ಕೆ ಎಷ್ಟು ಟೈಮ್ ಆಗುತ್ತೆ ಏನೋ ಗೊತ್ತಿಲ್ಲ, ಒಂದೊಂದು ದಿನ ಬಂದರೆ ಬರ್ತಾರೆ, ಇಲ್ಲಾಂದರೆ ಬರೋದೇ ಇಲ್ಲ. ಸುಮ್ಮನೆ ವೇಸ್ಟ್ ಆಗುತ್ತಲ್ವ ಚಿಕನ್ ಸಾಂಬಾರು, ನೈಟ್ ಮಾಡಿರೋದ್ರಿಂದ ಇನ್ನೂ ತುಂಬಾ ಮಿಕ್ಕಿತ್ತು, ಹಂಗಾಗಿ ಮತ್ತು ಅದನ್ನು ಕೂಡ ಫ್ರಿಜ್ಜಲ್ಲಿ ಬೇಯಿಸಿಟ್ಬಿಟ್ರೆ ಅವರು ಬಂದು ಬಿಸಿ ಮಾಡ್ಕೊಂಡು ತಿಂತಾರೆ ಅಂತ ಹೇಳಿ. ಇನ್ನು ಇದು ಬೆಳಗ್ಗೆಯಿಂದನೇ ಮತ್ತೆ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. 2 ಡೇಸ್ ವ್ಲಾಗ್ನ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಇನ್ನು ಯಶುಗೆ ಕ್ಯಾರಿ ಬ್ಯಾಗ್ ಕೂಡ ತೊಗೊಂಡಿದ್ವಲ್ಲ, ಅದನ್ನು ಸಹಿತ ಹಾಕ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ ಯಾವ ಥರ ಇದೆ ಎಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಇದನ್ನು ಕೂಡ ತೊಗೊಂಡೋಗ್ಬೇಕು ಬಸ್ಸಲ್ಲಿ ಯಶುಗೆ, ಹಂಗಾಗಿ ಅವಳು ಕೂಡ ತುಂಬಾ ಎಂಜಾಯ್ ಮಾಡಿಕೊಂಡು ಅದರೊಳಗೆ ಆಟ ಆಡ್ತಿದ್ದಾಳೆ. ಅವಳಿಗೆ ಯಾವುದೇ ಥರ ಕಿರಿಕಿರಿ ಆಗಲಿ
ಯಾವುದೇ ಥರ ಟೈಟ್ ಆಗೋದು ಆ ಥರ ಏನಿಲ್ಲ. ತುಂಬಾ ಖುಷಿ ಪಟ್ಕೊಂಡು ಹಾಕ್ಸ್ಕೊಂಡಿದ್ದಾಳೆ ಅಂತಲೇ ಹೇಳ್ಬೋದು. ನಾನು ಸ್ವಲ್ಪ ಟೈಟಾಗಿ ಹಾಕ್ಕೊಂಡಿದ್ದೀನಿ ಇವಾಗ, ಆಮೇಲೆ ಸ್ವಲ್ಪ ಲೂಸ್ ಮಾಡ್ಕೋತೀನಿ. ಇನ್ನು ಊರಿಗೂ ಕೂಡ ಟೈಮ್ ಆಗುತ್ತೆ ಅಂತ ಹೇಳಿ ಹೊರಡಬೇಕು ಇವಾಗ. ಇನ್ನು ಟಿಫನ್ಗೆ ನೈಟೇ ರುಬ್ಬಿಟ್ಟಿದ್ದೀನಿ, ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇನ್ನು ಚಿಕನ್ ಸಾಂಬಾರು ಫ್ರಿಜ್ಜಲ್ಲಿ ಬೇಯಿಸಿಟ್ಟಿದ್ದೀನಲ್ವ, ಹಂಗಾಗಿ ಚಟ್ನಿ ಏನಾದರೂ ಮಾಡಿಕೊಂಡು ತಿನ್ಕೊಂಡು ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಯಶುನ ಇದ್ರೊಳಗಡೆ ಕೂರಿಸ್ಕೊಂಡ್ಮೇಲೆ ಗೊತ್ತಾಯಿತು ಎಷ್ಟು ಹೈಟ್ ಬೆಳೆದ್ಬಿಟ್ಟಿದ್ದಾಳೆ ಅಂತೇಳಿ. ಚಿಕ್ಕ ಮಗುನಲ್ಲಿ ತೊಗೊಂಡಿದ್ನಲ್ಲ, ಅದು ಇಷ್ಟು ಹೈಟ್ ಇರಲಿಲ್ಲ. ಯಶು ತಲೆ ಬಂದು ನನ್ನ ಮುಖದ ಹತ್ರವರೆಗೂ ಬರ್ತಾಯಿದೆ. ಆವಾಗ ತುಂಬ ಚಿಕ್ಕ ಪಾಪು ಇದ್ಲು, ಆವಾಗ ಅಷ್ಟು ಹೈಟಾಗಿ ಕಾಣಿಸ್ತಿರ್ಲಿಲ್ಲ. ಇದ್ರಲ್ಲಿ ಸ್ವಲ್ಪ ದೊಡ್ಡ ಹುಡುಗಿ ಥರ ಕಾಣಿಸ್ತಿದ್ದಾಳೆ. ನನಗೇನೋ ಇವಾಗ ಬ್ಯಾಗ್ ತೊಗೊಂಡಿದ್ದು ವೇಸ್ಟ್ ಆಯ್ತೇನೋ ಅಂತ ಅನ್ನಿಸ್ದಂಗೆ ಫೀಲ್ ಆಗ್ತಾಯಿತ್ತು. ಈಗ ಏನು ಮಾಡೋಕ್ಕಲ್ಲ, ತೊಗೊಂಡಿದ್ದೀವಲ್ವ, ಇರೋಗಂಟ ಯೂಸ್ ಮಾಡೋಣ ಅಂತ ಹೇಳಿ. ಆಮೇಲೆ ಯಾರಿಗಾದ್ರೂ ನಮ್ಮ ರಿಲೇಷನಲ್ಲಿ ಡೆಲಿವರಿ ಆಗುತ್ತೆ, ಅವ್ರಿಗೆ ಯಾರಿಗಾದ್ರೂ ಕೊಟ್ಟರೆ ಆಗುತ್ತೆ, ಅವ್ರಿಗೂ ಯೂಸ್ ಆಗುತ್ತೆ. ಇನ್ನು ಟಿಫನ್ನು ಮಾಡ್ಕೊಂಬಿಡೋಣ ಅಂತೇಳಿ ಬಂದೆ. ಇನ್ನು ದೋಸೆ ಕೂಡ ಮಾಡ್ಕೋತಾ ಇದ್ದೀನಿ ಇವಾಗ. ದೋಸೆ ಕೂಡ ಮಾಡಿಕೊಂಡು ತಿಂದ್ಬಿಟ್ಟು ಹೊರಡಬೇಕು. ಇನ್ನು ಅಮ್ಮ ಟೈಮ್ ಆಗುತ್ತೆ ಬೇಗ ನಡಿ ಅಂತ ಹೇಳಿ ಹೇಳ್ತಿದ್ದಾರೆ. ನಾನು ಟಿಫನ್ ಮಾಡಿಕೊಂಡು ಹೋಗೋಣ ತಡಿ ಅಂತ ಹೇಳಿ ದೋಸೆ ಮಾಡ್ತಾಯಿದ್ದೀನಿ. ಇನ್ನು ಅಮ್ಮಗೂ ಕೂಡ ಕೊಟ್ಟೆ, ಅಮ್ಮ ಕೂಡ ಟಿಫನ್ ಮಾಡ್ತಾಯಿದ್ದಾರೆ. ಅಪ್ಪು ಇಟ್ಕೊಂಡು ದೋಸೆ ಮಾಡ್ತಾಯಿದ್ದೀನಿ. ಈ ಬ್ಯಾಗ್ ಇರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು, ಎಷ್ಟು ಇಟ್ಕೊಂಡು ಕೆಲಸ ಮಾಡಲಿಕ್ಕೆ. ಇವಾಗ ಬುಡ್ಡೆ ಬೇರೆ ಮಾಡಿಸಿದೀವಲ್ಲ, ಇವಳಿಗೆ ಮುಡಿ ಕೊಡ್ಸಿದೀವಲ್ಲ, ಹಂಗಾಗಿ ಕೆಳಗಡೆ ಬಿಟ್ರೆ ಅವಳು ಬಿದ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಹಿಂಗೆ ಹಾಕೊಂಡಿದ್ದೀನಿ. ಈ ಕ್ಯಾರಿ ಬ್ಯಾಗ್ ನಂಗೆ ತುಂಬಾ ಹೆಲ್ಪ್ ಆಯಿತು. ದೋಸೆ ಮಾಡ್ತಾ ಇದ್ದೀನಿ ಇವಾಗ ಟಿಫನ್ಗೆ. ಇಷ್ಟು ದಿನ ಬಂದು ಕೆಳಗಡೆ ಕಾಲಿಡ್ಕೊಂಡು ನಿಂತ್ಕೊಬಿಡೋಳು ಯಶು, ಎತ್ಕೊ ಅಂತ ಹೇಳ್ಬಿಟ್ಟು. ಇವಾಗ ಬ್ಯಾಗ್ ಇರೋದ್ರಿಂದ ತುಂಬಾ ಈಸಿ ಆಗುತ್ತೆ ನನಗೆ ಅಂತಾನೆ ಹೇಳ್ಬೋದು. ಈ ತರ ಬ್ಯಾಗಲ್ಲಿ ಹಾಕೋಬಿಡ್ತೀನಿ, ಯಶುನ ಆರಾಮಾಗಿರ್ತಾಳೆ, ನನಗೂ ಕೂಡ ಕಂಫರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಚಿನ್ನ ಇಲ್ಲೇ ಅಪ್ಪೋ ಆಯ್ ಮಾಡು, ಆಯ್ 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 ಮಾಡು, ಆಯ್ ಮಾಡು ಮಾಡು, ಆಯ್. ಇನ್ನು ಊರಿಂದ ಹಲಸಿನ ಹಣ್ಣು ತಂದಿದ್ವಲ್ಲ, ಅಮ್ಮ ಸ್ವಲ್ಪ ಚೀಲದಲ್ಲೇ ಬಿಟ್ಬಿಟ್ಟು ಎಷ್ಟೋ ಅಷ್ಟು ಕೊಳ್ತೋಗ್ಬಿಟ್ಟಿದೆ. ಹಲಸಿನ ಹಣ್ಣೆಲ್ಲ ತಗೊಬಂದು ಎಲ್ಲ ಕೊಳಸಿ ಬಿಸಾಕದೇ ಆಯ್ತಪ್ಪ. ಅತ್ತಾಗೆ ಕುಯ್ಕೊಂಡು ತಿನ್ಲಿಲ್ಲ, ನಾವಾಗೆ ಆಗ್ನಿಲ್ಲ. ಇನ್ನು ಊರಿಂದ ಬಂದಾಗಲೇ ಟಯರ್ಡ್ ಆಗಿತ್ತಲ್ಲ, ಹಂಗಾಗಿ ಚೀಲದಲ್ಲೇ ಬಿಟ್ಬಿಟ್ಟಿದ್ದಾರೆ. ನಾನು ನೋಡ್ಕೊಂಡೇ ಇಲ್ಲ ಮನೆ ಕೆಲಸ ಮಾಡುವಾಗ, ಹಂಗಾಗಿ ತುಂಬ ಕೊಳ್ತೋಗ್ಬಿಟ್ಟಿತ್ತು. ಇನ್ನು ಮಿಕ್ಕಿದ್ಕೆಲ್ಲ ಸುಣ್ಣ ಹಾಕ್ಬಿಟ್ಟು ಇಡ್ತಾ ಇದ್ದಾರೆ, ಹಣ್ಣಾಗ್ಲಿ ಅಂತ ಹೇಳ್ಬಿಟ್ಟು. ಹಲಸಿನ ಹಣ್ಣಿಗೆ ಸುಣ್ಣ ಹಾಕಿಟ್ರೆ ಬೇಗ ಹಣ್ಣಾಗುತ್ತೆ. ಇವಾಗ ಬಿಸಿಲು ಕಡಿಮೆ ಇದೆಯಲ್ವಾ, ಹಂಗಾಗಿ ಸ್ವಲ್ಪ ಗಾಳಿ ಬರ್ತಾಯಿಲ್ಲ, ಬೀಸುತ್ತೆ, ಮಳೆ ಎಲ್ಲ ಬರೋಂಗಿದೆಯಲ್ವಾ, ಹಂಗಾಗಿ ಸುಣ್ಣ ಹಾಕಿದ್ರೆ ಅದ್ರ ಹೀಟ್ಗೆ ಬೇಗನೆ ತುಂಬ ಚೆನ್ನಾಗಿ ಹಣ್ಣಾಗುತ್ತೆ ಹಲಸಿನ ಹಣ್ಣು. ಹಂಗಾಗಿ ನಮ್ಮ ಕಡೆ ಎಲ್ಲ ನಾವು ಹಲಸಿನ ಹಣ್ಣು ತೊಟ್ಟಿಗೆ ಸುಣ್ಣ ಹಾಕ್ಬಿಟ್ಟು ಇಡ್ತೀವಿ ಅಂತಲೇ ಹೇಳ್ಬೋದು. ಇನ್ನು ಟೈಮ್ ಬಂದು ಆಲೆ 10 ಗಂಟೆ ಆಗಿದೆ, ಮಳೆ ಬೇರೆ ಬರಲಿಕ್ಕೆ ಶುರುವಾಗ್ಬಿಟ್ಟಿದೆ. ಹಂಗಾಗಿ ಅಮ್ಮ ನಾನೇ ಹೋಗ್ಬಿಟ್ಟು ಬರ್ತೀನಿ, ನೀವೇನು ಬೇಡ ತಾಗಿ ಇಲ್ಲೇ ಇರಿ, ಮಳೆ ಫುಲ್ ಬರ್ತಾ ಇದೆ, ಮತ್ತು ಮಗು ನೆನೆಸ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರೇ ಹೊರಟರು. ಈ ನಡುವೆ ಖಾರಬ್ಬದ ಜಿಡಿ ಫುಲ್ಲು ಗಾಳಿ ಮಳೆ ಬೇರೆ ಶುರುವಾಗ್ಬಿಡ್ತು. ಹಂಗಾಗಿ ಅಮ್ಮ ಹೋಗಿರಲಿ, ಮಳೆ ಏನಾರು ನಿಂತ ಮೇಲೆ ನಾವು ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಪುಚ್ಚಿನ ಟೋಪಿ ಎಲ್ಲ ಕಿತ್ತಾಕೊಂಡ್ಬಿಟ್ಟದೆ. ಹಾಂ, ನಾವು ತಾತನೂರ್ಗೆ ಹೋಯ್ತಾ ಇದ್ದೀವಿ ಅಲ್ವಾ, ತಾತನೂರ್ಗೆ ಹೋಯ್ತಾ ಇದ್ದೀವಿ ಖಾರ ಹಬ್ಬ ಮಾಡೋಕ್ಕೆ ಹೋಯ್ತಾ ಇದ್ದೀವಿ ನಾವು. ಇನ್ನು ಶಿವು ಇಲ್ಲ, ಕೆಲ್ಸಕ್ಕೆ ಹೋಗಿದ್ರು, ಅಮ್ಮ ಬೇಗನೆ ಹೊಟ್ಟೋದ್ರು. ನಾನು ಇವಾಗ ಹೋಗ್ತಾ ಇದ್ದೀನಿ ಬಸ್ ಸ್ಟಾಪ್ಗೆ. ಇವತ್ತು ಬಸ್ಸಲ್ಲಿ ಹೋಗ್ತೀವಿ ಯಶು ನಾನು, ಶಿವೂರ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಖಾರ ಹಬ್ಬ ಇದೆ, ಹಂಗಾಗಿ ಸ್ವಲ್ಪ ಪರ್ಸ್ನಲ್ ಕೆಲಸ ಬೇರೆ ಇತ್ತು, ಎರಡು ಮುಗಿಸೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನೋಡಬೇಕು, ಟೈಮ್ ಆದರೆ ವಾಪಸ್ ಬೆಂಗಳೂರಿಗೆ ಬರ್ತೀವಿ, ಇಲ್ಲಾಂದರೆ ನಾಳೆ ಬರ್ತೀವಿ. ಯಶು ನಾನು ಟೋಪಿ ಹಾಕಿದ್ದೀನಿ, ಹೆಂಗೆ ಕಿತ್ತಾಕೊಬಿಟ್ಟವಳೆ ಅಲೆ. ಕ್ಯಾರಿ ಬ್ಯಾಗ್ ಹಾಕೊಂಡು ಹೋಗ್ತಾ ಇದ್ದೀನಿ ಯಶುಮನ್ನ. ಇದಿರೋದ್ರಿಂದ ನನಗೆ ತುಂಬಾ ಹೆಲ್ಪ್ ಆಯ್ತು ಅಂತಲೇ ಹೇಳ್ಬೋದು. ಬ್ಯಾಗು ಮತ್ತು ಕೈಯಲ್ಲಿ ಒಂದು ಕವರು ಎಲ್ಲ ಇಟ್ಕೊಂಡು ಹೋಗ್ಬೇಕು. ಯಶು ಇಟ್ಕೊಂಡು ಎತ್ಕೊಂಡು ಹೋಗೋಕ್ಕಾಯ್ತಿರ್ಲಿಲ್ಲ, ಹಂಗಾಗಿ ಇವತ್ತು ಆರಾಮ್ಸೆ ಹೋಯ್ತಾ ಇದ್ದೀವಿ. ಇನ್ನು ನಾವು ಕೂಡ 8ನೇ ಮೈಲಿಗೆ ಬಂದ್ವಿ ಯಶು ನಾನು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು, ಕಾಲಿಕ್ಕಕ್ಕೆ ಜಾಗ ಇಲ್ಲ. ಬಸ್ ಅಂತೂ ಫುಲ್ಲು ರಶ್ ಅಂದರೆ ರಶ್ ಆಗಿಬಿಟ್ಟಿತ್ತು ಅಂದ್ರಳ್ಳಿಯಿಂದ ಬರಬೇಕಾದ್ರೆ.
ಇನ್ನು ಎಲ್ಲರೂ ಇಳಿದ್ಬಿಟ್ಟು 8ನೇ ಮೈಲಿ ಕಡೆ ಹೋಗ್ತಾ ಇದ್ದಾರೆ. ಇನ್ನು ನಾನು ಕೂಡ ಬಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ನನ್ನ ತಮ್ಮನ ಹೆಂಡ್ತಿ ಜಾಲಳಿ ಕ್ರಾಸಲ್ಲಿ ಇದ್ದೀನಿ ಬರ್ತೀನಿ ಅಂತ ಹೇಳಿದ್ಲು. ನಾನು ಅವಳಿಗೆ ಅಲ್ಲಿಂದನೇ ಬಸ್ಸು ಸಿಗುತ್ತೆ ಸೀಟ್ ಇಟ್ಕೊಂಡು ಬಂದ್ಬಿಡು, ಇಲ್ಲಿ ಫುಲ್ ರಶ್ ಇದೆ ಅಂತ ಹೇಳಿದೆ. ಹಂಗಾಗಿ ಅವಳು ಅಲ್ಲಿಂದನೇ ಸೀಟ್ ಇಟ್ಕೊಂಬರೋಣ ಅಂತ ಹೇಳಿ ನಿಂತ್ಕೊಂಡಿದ್ಲಂತೆ. ತುಂಬಾ ವೆಯ್ಟ್ ಮಾಡಿದ್ಲಂತೆ, ಯಾವುದೂ ಬಸ್ಸು ಖಾಲಿ ಬರನೇ ಇಲ್ಲ ಅಂತ ಹೇಳ್ಬಿಟ್ಟು ಅವಳು 8ನೇ ಮೈಲಿಗೆ ಬಂದಳು. ಈ ನಡುವೆ ಅಂತೂ ಹಾಸನ ಕಡೆಗೆ ಬರೋ ಬಸ್ಸು ತುಂಬಾ ಕಡಿಮೆ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಎಲ್ಲ ಬಸ್ಸುಗಳು ನೋಡಿದ್ರೆ ತುಮಕೂರು, ಹಿರಿಯೂರು, ಶಿರಾ ಈ ಕಡೆನೇ ಹೋಗುತ್ತೆ. ಇನ್ನು ಹಾಸನ ಕಡೆ ಬಸ್ಸೇ ಕಡಿಮೆ ಆಗಿಬಿಟ್ಟಿದೆ. ಇನ್ನು ನಮಗೆ ತುಂಬಾ ವೆಯ್ಟ್ ಮಾಡಿ ಮಾಡಿ ಸಾಕಾಗ್ಬಿಡ್ತು. ಕೊನೆಗೆ ನಿಂತ್ಕೊಂಡೇ ಹೋಗ್ಬಿಡೋಣ, ಸೀಟ್ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ಟೈಮ್ ಆಗುತ್ತೆ ಅಂತ ಹೇಳಿ ಅನ್ಕೊತಾ ಇದ್ವಿ. ಅಷ್ಟರೊಳಗಡೆ ನಾಗಮಂಗ್ಲಾಗೆ ಡೈರೆಕ್ಟು ಬಸ್ಸು ಬಂತು ಅಂತ ಹೇಳ್ಬೋದು, ಶ್ರೀನಗರ ಗಾಡಿ. ಇವಾಗ KSRTC ಬಸ್ಸು ಈ ಥರ ಮಾಡಿದ್ದಾರೆ. ಮೊದಲೆಲ್ಲ ಪ್ರೈವೇಟ್ ಇತ್ತು, ನ್ಯಾಷನಲ್ ಬಸ್ಸು ಇತ್ತು ನಮ್ಮ ಕಡೆಗೆ. ಇವಾಗೆಲ್ಲ KSRTC ಬಸ್ಸೇ ಬಿಟ್ಬಿಟ್ಟಿದ್ದಾರೆ. ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಬಸ್ಸಲ್ಲಿ ಸ್ವಲ್ಪ ರಶ್ ಕಡಿಮೆ ಇತ್ತು. ನಮಗೆ ಹತ್ಕೊಂಡಿದ್ದ ತಕ್ಷಣವೇ ಸೀಟು ಕೂಡ ಸಿಕ್ತು. ಆರಾಮ್ಸಾಗೆ ಕುತ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಶ್ರುತಿಗೆ ಮುಂದೆಗಡೆ ಸಿಕ್ತಿತ್ತು ಸೀಟು, ಅವಳು ಮುಂದೆ ಕೂತಿದ್ಲು. ನನಗೆ ಹಿಂದೆಗಡೆ ಸಿಕ್ತು ಅಂತ ಹೇಳ್ಬಿಟ್ಟು ಹಿಂದೆಗಡೆ ಕುತ್ಕೊಂಡಿದ್ದೀನಿ. ಎಲ್ಲೋ ಅಂತ ಒಟ್ಟಿನಲ್ಲಿ ಸೀಟ್ ಸಿಕ್ತಲ್ಲಪ್ಪ, ಅದೇ ಪುಣ್ಯ ನಮಗೆ. ಇನ್ನು ನಿಂತ್ಕೊಂಡು ಹೋಗಬೇಕು ಅಂತ ಅಂದರೆ 3 ಅವರ್ ತುಂಬಾ ಕಷ್ಟ ಆಗೋದು ಯಶು ಇಟ್ಕೊಂಡು. ಸೀಟ್ ಸಿಕ್ಕಿದ್ರಿಂದ ಆರಾಮ್ಸಾಗೆ ಕುತ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ಬೋದು. ನಾಗಮಂಗ್ಲಕ್ಕೆ ಬಂದಿದ್ದೀವಿ ಅಲ್ವಾ? ಫೋನ್ ಬರ್ತಾದೆ ನಿಮ್ಮ ಅಪ್ಪಂದು ಫೋನು, ಗುಂಡೆಕಾಯ್ದು ಫೋನು. ಇನ್ನು ನಾವು ಕೂಡ ಬೆಳ್ಳೂರು ಕ್ರಾಸ್ಗೆ ಬಂದ್ವಿ. ನನ್ನ ತಮ್ಮನ ಹೆಂಡ್ತಿ ಟಿಫನ್ ಕೂಡ ಮಾಡಿರಲಿಲ್ಲ ಅಂತೇಳಿ ಪೂರಿ ತೊಗೊಂಡಿದ್ಲು, ಹಂಗಾಗಿ ಟಿಫನ್ ಕೂಡ ಮಾಡ್ಕೋತಾ ಇದ್ದೀವಿ ಇಲ್ಲೇ ಬೆಳ್ಳೂರು ಕ್ರಾಸಲ್ಲಿ. ಇನ್ನು ನಾನು ಕೂಡ ಮನೇಲಿ ದೋಸೆ ತಿನ್ಕೊಂಬಂದಿದ್ದೆ, ಆದ್ರೂ ಇಲ್ಲಿ ಇಡ್ಲಿ ಕೂಡ ತೊಗೊಂಡು ತಿಂದೆ ಅಂತಲೇ ಹೇಳ್ಬೋದು. ಈ ಹೋಟ್ಲಲ್ಲಿ ಇಡ್ಲಿ ಆಗಲಿ ಟಿಫನ್ನು ತುಂಬಾ ಚೆನ್ನಾಗಿರುತ್ತೆ. ನಾವು ಯಾವಾಗ ಬಂದರೂ ಇಲ್ಲೇ ತೊಗೊಂಡು ತಿಂತೀವಿ. ಬೆಳ್ಳೂರು ಕ್ರಾಸ ಇದು, ನಾನು ನಾಗಮಂಗ್ಲ ಅಂತ ಹೇಳ್ತಾ ಇದ್ದೀನಿ. ಬೆಳ್ಳೂರು ಕ್ರಾಸ್ ಚಿನ್ನ ನಿದ್ದೆ ಬಂದ್ಬಿಟ್ಟದೆ. ಇನ್ನು ಊರ ಕಡೆಗೆ ಬಂದರೆ ಬಸ್ಗಳು ಸಾಮಾನ್ಯವಾಗಿ ಕಡಿಮೆನೇ ನಮ್ಮ ಕಡೆ. ಆಟೋಗಳು ತುಂಬಾ ಇರುತ್ತೆ. ಆಟೋದಲ್ಲೇ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಬಸ್ಸು ಬರಲೇ ಇಲ್ಲ. ಇನ್ನು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಟೋದಲ್ಲೇ ಹೊರಟಿದ್ದೀವಿ. ಇನ್ನು ಯಶುಗೆ ಕೂಡ ನಿದ್ದೆ ಬಂದಿದೆ, ಹಂಗಾಗಿ ಆಟೋದಲ್ಲಿ ಹತ್ಕೊಂಡಿದ್ದ ತಕ್ಷಣವೇ ಮಲ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ಇನ್ನು ಇವರು ಎಲ್ಲರೂ ಮಾತಾಡೋದು ನೋಡಿ ಜೋರಾಗಿ ಕಿರಿಸ್ತಿದ್ದಾರಲ್ವ, ನಾಗಮಂಗ್ಲ ಅಂತ ಹೇಳ್ಬಿಟ್ಟು ಎದ್ದು ಕುತ್ಕೋತಿದ್ದಾಳೆ. ಅವಳಿಗೆ ನಿದ್ದೆ ಮಾಡ್ಬೇಕಂತಂದರೆ ಯಾವುದೇ ಥರ ಗಲಾಟೆ ಆಗಲಿ ಸೌಂಡ್ ಆಗಲಿ ಬರಬಾರ್ದು. ಹಂಗಾಗಿ ಇನ್ನು ಇವರೆಲ್ಲ ಸೀಟ್ ಆಗೋವರೆಗೂ ಹೋಗೋದಿಲ್ಲ. 2-3 ಜನ ಆ ಥರ ಆದರೆ ನಾವೇ ಬಾಡಿಗೆ ಮಾಡ್ಕೊಂಡು ಹೋದರೆ ಮಾತ್ರ ಬರ್ತಾರೆ. ಇಲ್ಲ ಅಂತಂದರೆ ಆಟೋ ಫುಲ್ಲು ರಶ್ ಆಗೋವರೆಗೂ ನಾವಿಲ್ಲೇ ವೆಯ್ಟ್ ಮಾಡಬೇಕು. ಬಸ್ ಯಾವುದಾದ್ರೂ ಬಂದರೆ ಹೋಗೋಣ ಅಂತ ಹೇಳ್ಬಿಟ್ಟು ಆಟೋದಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡಬೇಕು ಬಸ್ ಎಷ್ಟೊತ್ತಿಗೆ ಬರುತ್ತೋ ಏನೋ ಅಂತ ಗೊತ್ತಿಲ್ಲ. ಇಲ್ಲೇ ಟೈಮ್ ಬಂದು ಅಲ್ಲೇ 12:30 ಆಯಿತು. ಇನ್ನು ಯಶು ನೋಡ್ತಾ ಇರ್ಬೋದು, ಆಟೋ ಹೋಗೋ ಸೌಂಡಿಗೆ ಅವಳು ಕೂಡ ಅದೇ ಥರ ಸೌಂಡ್ ಮಾಡಲಿಕ್ಕೆ ಶುರು ಮಾಡ್ಕೊಂಡಿದ್ದಾಳೆ. ಮನೆಯಲ್ಲೂ ಅಷ್ಟೇ, ಮಿಕ್ಸಿ ಏನಾದರೂ ಆನ್ ಆಗಿದ್ರೆ ಅದು ಆಫ್ ಆಗೋವರೆಗೂ ಜೋರಾಗಿ ಕಿರ್ಚೋದು, ಆ ಥರ ಅವಳು ಮಿಕ್ಸಿ ಥರನೇ ಕೂಗೋದು ಎಲ್ಲ ಮಾಡ್ತಾಳೆ. ಆಟೋದಲ್ಲಿ ಇಂಜಿನ್ ಸೌಂಡ್ ಮಾಡುತ್ತಲ್ಲ, ಹಂಗಾಗಿ ಅದು ಎಲ್ಲ ಕೇಳಿಸ್ಕೊಂಬಿಟ್ಟು ಜೋರಾಗಿ ಕಿರ್ಚಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ನಿದ್ದೆ ಕೂಡ ಹೊರ್ಟೋಯ್ತು ಅವಳಿಗೆ. ಇನ್ನು ನಾವು ನಾಗಮಂಗ್ಲ TVಲೇ ಇಳ್ಕೊಂಬಿಡೋಣ ಅಂತೇಳಿ ಇಳಿದ್ಬಿಟ್ವಿ. ಬಸ್ಸು ಒಂದು ಬರಲೇ ಇಲ್ಲ. ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಯಾವುದೇ ಬಸ್ಸು ಬರಲೇ ಇಲ್ಲ. ಹಂಗಾಗಿ ಮತ್ತೆ ನಾಗಮಂಗ್ಲ ಟೌನ್ಗೆ ಟಿಕೆಟ್ ತೊಗೊಂಡು ಟೌನ್ಗೆ ಹೋಗ್ತಾ ಇದ್ದೀವಿ. ನಾವು ಮಾಡ್ಕೊಳ್ಳೋದೆಲ್ಲ ಬರೀ ಎಡ್ಬಿಡಂಗಿ ಕೆಲಸ ಇದೇ ಥರನೇ. ಬಸ್ಸು ಫ್ರೀ ಇದೆಯಲ್ವಾ, ಸರಿ ಹೋಗೋಣ ಅಂತೇಳಿ ಹೊರಟ್ವಿ. ಇನ್ನು ಟೈಮ್ ಬೇರೆ 1:30 ಆಗೋಯ್ತು. ಅಲ್ಲೇ ವೆಯ್ಟ್ ಮಾಡಿ ಇನ್ನು ಅಮ್ಮ ಕೂಡ ಎಡೆ ಇಟ್ಬಿಟ್ಟು ಆಲೇ ತೆಗ್ದುಬಿಟ್ಟಿದ್ದೀನಿ, ನೀವು ಬರೋದ್ರೊಳಗೆ ಲೇಟ್ ಆಯಿತು ಅಂತ ಹೇಳಿದ್ರು. ಸರಿ ಬಿಡು, ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ತುಂಬ ಹೊಟ್ಟೆ ಹಸಿತಿತ್ತು ಅಂತ ಹೇಳ್ಬಿಟ್ಟು ಗೋಬಿ ತೊಗೊಂಡಿದ್ದೀನಿ. ಇಲ್ಲಿ ಗೋಬಿ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ತೊಗೊಂಬಿಟ್ಟೆ. ನನಗೇನೋ ಒಂಚೂರು ಇಷ್ಟನೇ ಆಗಲಿಲ್ಲ ಟೇಸ್ಟು. ಇನ್ನು ಅಜ್ಜಿನ ಹುಷಾರಿಲ್ದಾಗಿದ್ದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಾಗೆಲ್ಲ ಅಜ್ಜಿ ಇದೇ ಬಸ್ ಸ್ಟಾಪಲ್ಲಿ ಗೋಬಿ ತೊಗೊಂಡು ತಿನ್ನೋರು. ತುಂಬಾ ಇಷ್ಟಪಟ್ಕೊಂಡು ತಿನ್ನೋರು ಅಂತಲೇ ಹೇಳ್ಬೋದು.
ಹಂಗಾಗಿ ಇವತ್ತು ನಾನು ತೊಗೊಂಡು ತಿನ್ನೋಣ ನೋಡೋಣ ಅಂತೇಳಿ ತೊಗೊಂಡೆ. ಟೇಸ್ಟು ಅಷ್ಟಕ್ಕಷ್ಟೇ ನಂಗೆ ಇಷ್ಟನೇ ಆಗಲಿಲ್ಲ ಅಂತ ಹೇಳ್ಬೋದು. ನಮಗೆ ಬಿಲ್ಡಿಂಗ್ ನೂಲಲ್ಲಿ ಜಗ್ಗಣ್ಣ ಅಂತೇಳಿ ಗೋಬಿ ಮಾಡೋರು ನಾವು ಸ್ಕೂಲ್ ಟೈಮಲ್ಲಿ. ಅವರು ಗೋಬಿ ಮಾಡೋ ಥರ ಇಲ್ಲಿ ಯಾರೂ ಮಾಡೋದಿಲ್ಲ. ಆ ಟೇಸ್ಟಿಗೆ ಇಲ್ಲಿ ಯಾವುದೇ ಥರ ಸರಿಸಾಟಿ ಇಲ್ಲ ಅಂತಲೇ ಹೇಳ್ಬೋದು. ನನಗೆ ಇಷ್ಟ ಆಗಲಿಲ್ಲ. ಬಟ್ ದುಡ್ಡು ಕೊಟ್ಬಿಟ್ಟಿದ್ದೀನಲ್ಲ, ಇನ್ನೇನು ಮಾಡಲಿಕ್ಕಾಗಲ್ಲ, ಬೀಸಾಕಿದ್ರೆ ಹೊಟ್ಟೆ ಉರಿಯುತ್ತೆ ಅಂತ ಹೇಳಿ ತಿಂದೆ. ಇನ್ನು ನಾವು ಕೂಡ ಗೋಬಿ ತಿಂದ್ಕೊಂಡು ಊರ ಕಡೆ ಹೊರಡೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಇಲ್ಲೂ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಯಾವುದೇ ಥರ ಬಸ್ಸು ಬರಲೇ ಇಲ್ಲ. ಹಂಗಾಗಿ ಸೀಟ್ ಆಟೋದಲ್ಲೇ ಹೋಗೋಣ ಅಂತೇಳಿ ಹೊರಟ್ವಿ. ನಾಗಮಂಗಲ ಟೌನಲ್ಲಿ ಸೀಟ್ ಆದಮೇಲೆ ಆಟೋಗಳು ರೆಡಿಯಾಗಿ ಹೊರಡ್ತಾ ಇತ್ತು. ಹಂಗಾಗಿ ಅದರಲ್ಲೇ ಹೋಗ್ಬಿಡೋಣ, ಇನ್ನೂ ಟೈಮ್ ಆಗುತ್ತೆ, ಮಳೆ ಬೇರೆ ಬರ್ತಾ ಇತ್ತು ಸಣ್ಣ ಸಣ್ಣದಾಗಿ. ಹಂಗಾಗಿ ಹೊರಟಿದ್ದೀವಿ ಇವಾಗ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಇನ್ನು ನಾವು ಕೂಡ ಊರಿಗೆ ಬಂದು ಇನ್ನು ನನ್ನ ತಮ್ಮನ ಹೆಂಡ್ತಿನ ಅಮ್ಮನ್ನ ಊರಲ್ಲೇ ಬಿಟ್ಬಿಟ್ಟು ನಾನು ಶಿವು ಊರಿಗೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀನಿ. ಇನ್ನು ಆಟೋ ಕೂಡ ಫೋನ್ ಮಾಡಿ ಕರೆಸಿದ್ವಿ, ಆಟೋ ಬಂತು. ಹಂಗಾಗಿ ಶಿವು ಊರಿಗೆ ಹೋಗೋಣ ಅಂತೇಳಿ ನಾನು ಯಶು ಹೊರಟಿದ್ದೀವಿ. ಇನ್ನು ಗಗನು ಶಿವು ಎಲ್ಲ ಬೆಂಗಳೂರಲ್ಲೇ ಉಳ್ಕೊಂಡ್ರು. ಹಂಗಾಗಿ ಇನ್ನು ನಾನು ಕೂಡ ಶಿವು ಮನೆಗೆ ಬಂದೆ. ಇವಾಗ ಆಗಲೇ ನೈಟು 6 ಗಂಟೆ ಆಗಿತ್ತು. ಇನ್ನು ಅವರು ಕೂಡ ಖಾರಬ್ಬ ಎಲ್ಲ ಮಾಡಿ ಎಡೆ ಎಲ್ಲ ಎತ್ತಿಟ್ಬಿಟ್ಟು ಹಸುಗೆ ತಿನ್ಸೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಟ್ಟಿದ್ರು. ನಾನು ಬಂದು ಇವಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೋತಾ ಇದ್ದೀನಿ ಅಷ್ಟೇ. ನಾನು ಬರೋದೇ ಲೇಟ್ ಆಯ್ತಲ್ವ, ಹಂಗಾಗಿ ಆರೆ ಹಬ್ಬ ಎಲ್ಲ ಮಾಡಿದರು. ನಾನು ಸ್ವಲ್ಪ ಬೇಗನೆ ಬಂದಿದ್ದರೆ ಎಲ್ಲನೂ ವೀಡಿಯೋ ತೊಗೋಬೋದಿತ್ತು. ಇನ್ನು ಇವತ್ತಿನ ವ್ಲಾಗು ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಕೇಳ್ಕೊತಿದ್ದೀನಿ. ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಇದೇ ವಿಡಿಯೋನ ತುಂಬ ಲೆಂತಿ ಆಗುತ್ತೆ ಅಂತೇಳಿ ಇಷ್ಟೇ ಆಗ್ತಾಯಿದ್ದೀನಿ.